ಹಾಯ್, ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತು ನಾಟ್ಯ ಕೌಸ್ತುಭ ಅನ್ನುವಂತಹ ಒಂದು ಕಲ್ಚರಲ್ ಟ್ರಸ್ಟ್ ಇದೆ. ಪಲ್ಲವಿ ಅಂತ ಅವರು ಇನ್ಸ್ಟಿಟ್ಯೂಟ್ ಓನರ್ ಹೆಸರು. ಅವರು ಕೂಡ ಡ್ಯಾನ್ಸರ್. ಅವರು ಈ ಒಂದು ಇಂಡಿಪೆಂಡೆನ್ಸ್ ಡೇ ಅಂಗವಾಗಿ ಸುಮಾರು ಜನ ನೃತ್ಯ ಗುರುಗಳನ್ನು ಗುರುತಿಸಿ ಅವರಿಗೆ ಸ್ವತಂತ್ರ ಕಲಾ ಆಚಾರ್ಯ ಅನ್ನುವಂತಹ ಅವಾರ್ಡ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇವಾಗಿನ್ನು ಕಲಿಕಾ ಹಂತದಲ್ಲಿರುವಂತಹ ಮಕ್ಕಳಿಗೆ ಎನ್ಕರೇಜ್ಮೆಂಟ್ಗೋಸ್ಕರ ಯುವ ಪ್ರತಿಭಾ ರತ್ನ ಅನ್ನುವಂತಹ ಒಂದು ಅವಾರ್ಡ್ನ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಡ್ಯಾನ್ಸ್ ಕ್ಲಾಸಿಂದ ಸೀನಿಯರ್ ಪ್ರಾಕ್ಟೀಸ್ ಮಾಡ್ತಿರೋಂತಹ ಕೀರ್ತನ ಅನ್ನುವಂಥ ಹುಡುಗಿ ಸೆಲೆಕ್ಟ್ ಆಗಿದೆ. ಆಕೆ ಕೂಡ ಅಲ್ಲಿ ಬಂದಿದ್ದಾಳೆ. ಸೊ ಇವಾಗ ಭೂಮಿಕಾ ಹಾಲ್ ಮಲ್ಲೇಶ್ವರಂ ಈ ಕಡೆಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಆವಾಗಲೇ ನಾನು ರೆಡಿಯಾಗಿದ್ದ ವಿಡಿಯೋ ಹಾಕಿದ್ದೆ, ಬಟ್ ಯಾಕೆ ಏನು ಅಂತ ಹೇಳೋಷ್ಟು ಟೈಮ್ ಇರಲಿಲ್ಲ. ಬೇಗ 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 ರೆಡಿ ಆಗಬೇಕಾಗಿತ್ತು. ಹಾಗಾಗಿ ಹಂಗೆ ಇವರು ನಮ್ಮ ಸಾರಥಿ ಆ್ಯಂಡ್ ಬ್ಯಾಕ್ ಬೋನ್ ಮಿಸ್ಟರ್ ಹರೀಶಾ ಪಾಪ ಇವ್ರಿಗೆ ಸಿಗೋದು ಒಂದೇ ವೀಕೆಂಡು. ಆ ವೀಕೆಂಡಲ್ಲೂ ನಾನೇ ಏನಾದ್ರು ಒಂದು ಈ ಥರ ಕೆಲಸ ಕೊಟ್ಟು ಬಿಸಿ ಮಾಡಾಕ್ಬಿಟ್ಟಿರ್ತೀನಿ. ವಿಡಿಯೋ ಶೂಟ್ ಮಾಡೋದು ಯಾರು? ವಿಡಿಯೋ ಶೂಟ್ ಮಾಡೋದು ಹೌದಪ್ಪ, ನಮ್ಮ ಪರ್ಸನಲ್ ಫೋಟೋಗ್ರಾಫರ್ ಆ್ಯಂಡ್ ವಿಡಿಯೋಗ್ರಾಫರ್ ಹರೀಶ್ ಅವರೇನೆ. ಏನ್ ಅನ್ನಿಸ್ತಾ ಇರುತ್ತೆ ನನಗೆಲ್ಲ ರೆಡಿಯಾಗಿ ನನಗೆಲ್ಲ ಪಿಕ್ ಮಾಡೋದು ಡ್ರಾಪ್ ಮಾಡೋದು ಮಾಡ್ತಾ ಇದ್ರೆ? ನನ್ನ ಕ್ಯಾಮ್ರಾ ವರ್ಕ್ಸ್ ಇಂಪ್ರೂವ್ ಆಗುತ್ತೆ. ಆಮೇಲೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದ್ ನಾನು. ಖುಷಿ ಆಗುತ್ತೆ ಹೋಗ್ಲಿ. ಆಫ್ಕೋರ್ಸ್ ನೋಡಕ್ ಚೆನ್ನಾಗಿರುತ್ತೆ ಅಷ್ಟೇ. ಯಾವ ಆಂಗಲ್ ಇಂದ ಫೋಟೋ ತೆಗಿಬಹುದು. ನೋಡ್ರಪ್ಪ, ಈ ಫೋಟೋಗ್ರಾಫರ್ದು ಇಷ್ಟೇನೆ. ಎಷ್ಟೊಂದ್ ಜನ ಹಸ್ಬೆಂಡ್ ಫೋಟೋ ತೆಗೀರಿ ಅಂದ್ರೆ ಮುಖ ಉರ್ಸ್ಕೊತಾ ಇರ್ತಾರೆ. ನಂದು ಉಲ್ಟಾ ಕೇಸ್. ಇನ್ನೊಂದು ಬೇಜಾರು ಏನಂದ್ರೆ ನಮ್ಮಿಬ್ರು ಫೋಟೋಸ್ ಇರಲ್ಲ, ಕಮ್ಮಿ. ನಂದು ಒಬ್ಳದೇ ಜಾಸ್ತಿ ಇರುತ್ತೆ. ಒಂದು ಕಲೆ. ಆ ಒಂದು ಕಲೆಯಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರಿಗೆ ಗೌರವ ಅರ್ಪಿಸುವ ಸಮಯದಲ್ಲಿ ಎರಡು ವಿಭಾಗಗಳಿವೆ. ಮೊದಲನೆಯದು ಗುರುಗಳ ಒಂದು ವಿಭಾಗ, ನಂತರ ಭರತನಾಟ್ಯದಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರು ಮತ್ತು ವಿದ್ವನ್ ಅಂತಿಮ 2019 ಮೈಸೂರಿನಲ್ಲಿ ಮಾಡಿದ್ದಾರೆ. ಇವರು ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ಅಲ್ಲಿ ಮಾಡಿದ್ದಾರೆ ಅಂಡ್ ಟಾಪರ್ ಆಫ್ ದ ಇಯರ್ 2016 to 18. ಇವರು PhD ಒಂದು ಭರತನಾಟ್ಯಂನಲ್ಲಿ PhD ಪದವಿಯನ್ನು
ಮೈಸೂರು ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಶೀಲಾ ಶ್ರೀಧರ್ ಅವರ ಒಂದು ಗೈಡೆನ್ಸ್ ಅನ್ನು ತಗೊಂಡಿದ್ದಾರೆ. ಇವರು ನೃತ್ಯ ವಿಹಾರ್ ಸ್ಕೂಲ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನೋದನ್ನು ಹಾಕಿದ್ದಾರೆ. ಇದರ ಬ್ರಾಂಚು ಚನ್ನರಾಯಪಟ್ಟಣದಲ್ಲಿ 2015 ಸ್ಥಾಪಿತವಾಗಿದೆ. ಎರಡನೇ ಬ್ರಾಂಚು ಹೆಳಿಬೀಡ್ನಲ್ಲಿ 2022ರಲ್ಲಿ, ಮೂರನೇ ಬ್ರಾಂಚು ಬೆಂಗಳೂರಿನಲ್ಲಿ 2024ರಲ್ಲಿ. ಇವರು ಪ್ರಶಸ್ತಿಗಳನ್ನ ಹೇಳ್ತಾ ಹೋದ್ರೆ ಬಹಳ ದೊಡ್ಡದಿದೆ, ಆದ್ರೂ ಅದರ ಕಿರುಪರಿಚಯ ಕೊಡ್ತೀನಿ. 2008ರಲ್ಲಿ ಡಿಸ್ಟ್ರಿಕ್ಟ್ ಕಲಾ ಶ್ರೀ ಅವಾರ್ಡ್, 2009ರಲ್ಲಿ ಡಿಸ್ಟ್ರಿಕ್ಟ್ ಕಲಾಶ್ರೀ ಅವಾರ್ಡ್, 2009ರಲ್ಲಿ ಮತ್ತೆ ಜಿಲ್ಲಾ ಅಸಾಧಾರಣ ಪ್ರತಿಭಾ ಅವಾರ್ಡ್, 2019ರಲ್ಲಿ ನಮ್ಮೂರ ದಿಗ್ಗಜರ ಪ್ರಶಸ್ತಿ, 2019ರಲ್ಲಿ ಹಾನರ್ಡ್ ಬೈ ರಾಷ್ಟ್ರೀಯ ಹಬ್ಬಗಳ ಸೇವಾ ಸಮಿತಿ ಚನ್ನರಾಯಪಟ್ಟಣ, 2021ರಲ್ಲಿ ಕರ್ನಾಟಕ ಯುವರತ್ನ ಅವಾರ್ಡ್, 2022ರಲ್ಲಿ ಭರತ ಕಲಾರತ್ನ ಅವಾರ್ಡ್, 2023ರಲ್ಲಿ ಸಾತ್ವಿ ಸಂಚಾರ ಅವಾರ್ಡ್, 2023 ರಾಷ್ಟ್ರೀಯ ನಾಟ್ಯ ಶಾಂತತೆ ಅವಾರ್ಡ್. ಇವರ ಈ ಒಂದು ಬೃಹತ್ ಸಾಧನೆಗೆ ನಮ್ಮ ಹುಟ್ಟೂರು ನಮಸ್ಕಾರಗಳು. ದಯವಿಟ್ಟು ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ವಿದೇಶಿ ಶ್ರೀಮತಿ ಪುರುಷೋತ್ತಮ ಅವರಿಗೆ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಇವರಿಗೆ ಒಂದು ಅವಾರ್ಡ್ ಕೊಡಿ ಅಂತ. ಹೈದರಾಬಾದ್ ಪಾಲ್ಗೊಂಡಿದ್ದಾರೆ. ಪ್ರಥಮ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದಾರೆ. ಉದಯ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಗುರುವಂದನ ಆಯುಷ್ ಟಿವಿಯಲ್ಲಿ ಪಾಲ್ಗೊಂಡಿದ್ದಾರೆ. ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿದ್ದಾರೆ. ಸೊನ್ನೆಗೌಡರು ಪ್ರಶಸ್ತಿಯನ್ನು ಕೊಡಲಿದ್ದಾರೆ. ಪ್ರೌಡ್ ಫೀಲ್ ಆಗುತ್ತೆ. ನನ್ನ ಸ್ಟೂಡೆಂಟ್ ಕೂಡ ನಾನು ಯಾವ ಸ್ಟೇಜಲ್ಲಿ ಕಲಾ ಆಚಾರ್ಯ ಅನ್ನೋ ಒಂದು ಅವಾರ್ಡ್ ತೊಗೊಂಡೆ, ನನ್ನ ಸ್ಟೂಡೆಂಟ್ ಕೂಡ ಪ್ರತಿಭಾ ರತ್ನ ಅನ್ನುವಂತಹ ಅವಾರ್ಡ್ ತೊಗೊಂಡಿದ್ದಾಳೆ. ತುಂಬಾ ಖುಷಿ ಅನ್ನಿಸ್ತಾ ಇದೆ. ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕು, ನಾನು ಕೂಡ ಮಾಡಬೇಕು. ಯಾವುದೇ ಅವಾರ್ಡ್ ಆಗಲಿ ಬಂದಾದಮೇಲೆ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನನಗೂ ತುಂಬ ಖುಷಿ ಆಗ್ತಾ ಇದೆ ಈ ಅವಾರ್ಡ್ ನನಗೆ ಸಿಕ್ಕಿರೋದಕ್ಕೆ. ನಾನು ಇನ್ನೂ ಕಲಿಬೇಕು ಅಂತ ಅನ್ನಿಸ್ತು. ಫೈನಲಿ ಪ್ರೋಗ್ರಾಮ್ ಎಲ್ಲ ಮುಗೀತು, ವಾಪಸ್ ಹೊರಟಿದ್ದೀವಿ. ಹೇಗಿತ್ತು ಪ್ರೋಗ್ರಾಮ್? ಮುಳುಬಾಗ್ಲು ದೋಸೆ. ಚೇರ್ಮನ್ಸ್ದು ಕ್ಲಬ್ ಅಂಡ್ ರೆಸಾರ್ಟ್ ಅಂತ ಇದೆ ಕೊಡಗೇಹಳ್ಳಿ ರೋಡಲ್ಲಿ, ಒಂದು ಪಕ್ಕನೇ ಇರೋದು. ಈ ಸರೌಂಡಿಂಗಲ್ಲಿ ಮುಳುಬಾಗ್ಲು ದೋಸೆ ಎಲ್ಲೂ ಇಲ್ಲ, ಚೆನ್ನಾಗಿದೆ. ಪ್ರೋಗ್ರಾಮ್ ಎಲ್ಲ ಚೆನ್ನಾಗಾಯಿತು. ಅವಾರ್ಡ್ ಫಂಕ್ಷನ್ ಕೂಡ ಚೆನ್ನಾಗಾಯಿತು. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಖುಷಿ ಆಗ್ತಿರೋದೇನೆಂದರೆ, ಎಷ್ಟೋ ಜನ ಟೀಚರ್ಸು ಒಂದೇ ಸ್ಟೇಜಲ್ಲಿ ಸ್ಟೂಡೆಂಟು ಟೀಚರ್ ಮಾಡೋದು ಎಷ್ಟು ಸರಿ ಇರುತ್ತೆ ಈ ಥರ ಎಲ್ಲ ಮಾತಾಡೋದು ಕೇಳಿದ್ದೆ. ಬಟ್ ನನಗೆ ಯಾವತ್ತೂ ಆ ರೀತಿಯಾದಂಥ ಮನೋಭಾವನೆ ಬಂದಿರಲಿಲ್ಲ. ಡಾನ್ಸ್ ಕರಿಯರಲ್ಲಿ ಮಾಡಿದಂತಹ ಕೆಲಸಗಳನ್ನ ಗುರುತಿಸಿ ಆ್ಯಸ್ ಎ ಟೀಚರ್ ನನಗೊಂದು ಟೈಟಲ್ ಕೊಟ್ಟು ಸನ್ಮಾನ ಮಾಡಿದರು. ಅದೇ ಥರ ನನ್ನ ಸ್ಟೂಡೆಂಟ್ಗೂ ಅವಳು ತುಂಬ ಚಿಕ್ಕ ಹುಡುಗಿ ಇದ್ದಾಗಿಂದನೂ ನಾನು ಫೋಟೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಎಷ್ಟು ಚಿಕ್ಕ ಹುಡುಗಿ ಅಂತ. ಇವಾಗ 10th ಸ್ಟ್ಯಾಂಡರ್ಡಿಗೆ ಅವಳು ಬಂದಿದ್ದಾಳೆ. ಇಲ್ಲಿ ತನಕ ನನ್ನ ಜೊತೆಗೆ ಇದ್ದು ತುಂಬ ಪ್ರೋಗ್ರಾಮ್ಸ್ ಎಲ್ಲ ಮಾಡಿ, ಜೊತೆಗೆ ಸುಮಾರು ಕಾಂಪಿಟೇಷನ್ಸಲ್ಲಿ ಕೂಡ ಅವಳು ಭಾಗವಹಿಸಿದ್ಲು. ಯಾವಾಗ ಮಕ್ಕಳಿಗೆ ನಾವು ಈ ಥರದ್ದು ಒಂದು ರೆಕಗ್ನಿಷನ್ಸ್ನ ನಾವು ತೋರಿಸೋದಿಲ್ಲ ಅಥವಾ ಈ ಥರ ಒಂದು ಅವಾರ್ಡ್ಸ್ಗಳಿಗೆ ನಾವು ಅಪ್ಲೈ ಮಾಡಿಸೋದಿಲ್ಲ, ಆ ಥರ ಎಲ್ಲಿ ನನ್ನ ಸ್ಟೂಡೆಂಟ್ ನನಗಿಂತ ಬೆಳೆದು ಬಿಡ್ತಾರೋ ಅನ್ನೋ ಒಂದು ಡೌಟ್ರಲ್ಲಿ ಎಷ್ಟೋ ಟೀಚರ್ಸ್ಗಳು ಆಪರ್ಚುನಿಟೀಸ್ನ ಮಕ್ಳಿಗೆ ಕೊಡದೇ ಇರೋದನ್ನು ನಾನು ನೋಡಿದ್ದೀನಿ. ಥಿಂಕ್ ಮಾಡಬೇಕಾದ್ರೆ ನಾನು ನನ್ನ ಸ್ಟೂಡೆಂಟ್ಸ್ಗೆ ಈ ಥರ ಮಾಡಬಾರ್ದು, ಎಷ್ಟು ಅವ್ರಿಗೆ ಆಪರ್ಚುನಿಟೀಸ್ ಸಿಗುತ್ತೆ ಅಷ್ಟು ಅವ್ರು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ನಮಗಿಂತನೂ ಹೆಚ್ಚಾಗಿ ಅವ್ರು ಬೆಳೆದು ಎಲ್ಲೋ ಹೋಗಿ ನಮ್ಮ ಹೆಸರನ್ನ ಹೇಳಿದಾಗ, ನಾನು ಇಂಥವ್ರ ಸ್ಟೂಡೆಂಟ್ ನಾನು ಅಂತ ಹೇಳಿದಾಗ
ಅದು ಇಂಡೈರೆಕ್ಟಾಗಿ ನಮಗೂ ಹೆಸರು ಬಂದಂಗಲ್ವಾ. ತುಂಬ ಜನ ಅದನ್ನು ಥಿಂಕೇ ಮಾಡಲ್ಲ. ಏನೋ ನಮಗಿಂತ ಇಲ್ಲಿ ಜಾಸ್ತಿ ಬೆಳೆದ್ಬಿಟ್ರೆ ಅಥವಾ ತುಂಬ ಕಲಿತು ನಮ್ಮ ಕ್ಲಾಸ್ ಬಿಟ್ಟು ಹೋಗ್ಬಿಟ್ರೆ ಅಂತ ತುಂಬ ಮಕ್ಕಳನ್ನ ಹಿಡಿತದಲ್ಲಿ ಹಿಡ್ಕೊಂಡು ಕ್ಲಾಸ್ ಮಾಡೋ ಅಂಥವೂ ನೋಡಿದ್ದೀನಿ. ಈ ಥರದ್ದು ಒಂದು ರೆಕಗ್ನಿಷನ್ ಸಿಕ್ಕಾಗ ಖಂಡಿತವಾಗ್ಲೂ ನನ್ನ 3 ನೃತ್ಯ ಗುರುಗಳಾದಂಥ ವಿದುಷಿ ರಮ್ಯಾ ಸೂರಜ್ ಅವರಾಗಿರಬಹುದು, ವಿದ್ವಾನ್ ಉನ್ನಾ ಜೈನ್ ಅವರಾಗಿರ್ಬೋದು, ಡಾಕ್ಟರ್ ಶೀಲಾ ಶ್ರೀಧರ್ ಮ್ಯಾಮ್ ಆಗಿರಬಹುದು, 3 ಜನ ಟೀಚರ್ಸ್ ಜೊತೆಗೆ ನನ್ನ ತಂದೆ ತಾಯಿಗಳು. ಆಮೇಲೆ ಈಗ ಮದುವೆ ಆದಮೇಲೆ ಆಬ್ವಿಯಸ್ಲಿ ಮದುವೆ ಆದಮೇಲೆ ಗಂಡನ ಮನೆ ಕಡೆ ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ನಾವು ಏನೂ ಸಾಧಿಸೋದಕ್ಕಾಗೋದಿಲ್ಲ. ಆ ಇದರಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರೋದು ಹರೀಶ್. ಮದುವೆ ಆದಮೇಲಿಂದ ಏನೇ ಡಾನ್ಸ್ ಕ್ಲಾಸಿಂದು ಯಾರೇ ಪೇರೆಂಟ್ಸ್ ಏನೇ ಅಂದರು ಏನು ಮಾಡಿದ್ರು ನಮ್ಮ ಅಪ್ಪ ಅಮ್ಮ ಎಲ್ಲ ಹೇಗೆ ಅಯ್ಯೋ ಬಿಡು ಆ ಥರ ಎಲ್ಲ ಮಾತಾಡೋರು ಇರ್ತಾರೆ, ನಿನ್ನ ಕೆಲಸ ಕರೆಕ್ಟಾಗಿ ಮಾಡು ಅಂತ ಎಲ್ಲ ಹೇಗೆ ಒಂದು ಪಾಸಿಟಿವ್ ವೇಲಿ ನನಗೆ ಮಾತಾಡಿ ಧೈರ್ಯ ಹೇಳ್ತಾಯಿದ್ರು. ಸೇಮ್ ವೇ ಹರೀಶ್ ಕೂಡ ಹಾಗೆ ಮಾಡ್ತಾರೆ. ಎಲ್ಲೋ ಪೇಷೆಂಟ್ಗೆ ಹೋಗಿದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಪೇಷೆಂಟ್ಸಲ್ಲಿ ಕಾಯ್ತಾರಲ್ವ, ಅದೇ ಥರ ಪೇಷೆಂಟ್ಸಲ್ಲಿ ಕಾಯ್ತಾರೆ. ಸೀರಿಯಸ್ಲಿ ಆ ಒಂದು ವಿಷಯದಲ್ಲಿ ಮಾತ್ರ ತುಂಬಾ ಪುಣ್ಯ ಮಾಡಿದ್ದೀನಿ 2 ಮನೆ ಕಡೆ. ಜೊತೆಗೆ ನಮ್ಮ ಬೆಂಗಳೂರು ಬ್ರ್ಯಾಂಚ್ ಕೂಡ ಓಪನ್ ಆಗಿದೆ, ಕಲ್ಚರ್ ಎಕ್ಸ್ ವೈಬ್ಸ್ ಅಂತ. ಅವ್ರ ಕ್ಲಾಸಲ್ಲಿ ನಾನು ಹೋಗಿ ಟೀಚ್ ಮಾಡ್ತಾಯಿದ್ದೀನಿ. ಯಾರಾದರೂ ವಿದ್ಯಾರಣ್ಯಪುರ ಸರೌಂಡಿಂಗಲ್ಲಿ ಡಾನ್ಸ್ ಕ್ಲಾಸ್ಗಳನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಬಹುದು. ಇದಿಷ್ಟು ಇವತ್ತಿನ ಒಂದು ಅವಾರ್ಡ್ ಫಂಕ್ಷನ್ ಮತ್ತು ಪರ್ಫಾರ್ಮೆನ್ಸ್ದು ಒಂದು ಜರ್ನಿನ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ನಾನು ಆ ಥರ ಎಲ್ಲೂ ಹೋಗಿದ್ದ ಕಡೆಲ್ಲ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿ ಎಲ್ಲ ಅಭ್ಯಾಸ ಇಲ್ಲ. ಈಗ ನಮ್ಮ ಡಿವೋ ಡೈರೀಸ್ ಚಾನಲ್ ಸ್ಟಾರ್ಟ್ ಮಾಡ್ದಂಗಿಂದ ಅದೆಲ್ಲ ಸ್ವಲ್ಪ ಐಡಿಯಾ ಬಂದು ನಾನು ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.